ಹೆಲೋ ಎವ್ರಿವನ್, ವೆಲ್ಕಮ್ ಟು ಪುಷ್ಪ ಆರಾಧ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ರೆಸ್ಟೋರೆಂಟ್ ಶೈಲಿಯ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನೀರು ಹಾಕಿದ ನಂತರ ಅದು ಸ್ವಲ್ಪ ಕಾಯ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಕಾದ ನಂತರ ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲ್ನ ಒಂದು 1/4 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಅದು ಬೇಯಬೇಕಾದ್ರೆ ಒಂದಕ್ಕೊಂದು ಅಂಟಲ್ಲ ಅಂತ. ನಾನಿಲ್ಲಿ 1 ಕಪ್ಪಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಫಿಟ್ ಆಗುತ್ತೆ, ಇಬ್ಬರು ನೀಟಾಗಿ ತಿನ್ಬೋದು. ಪಾಸ್ತಾ ಹಾಕಿದ ನಂತರ ಒಂದು 10ರಿಂದ 15 ನಿಮಿಷ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಮುಚ್ಚಿಟ್ರೆ ಒಂದು 10ರಿಂದ 15 ನಿಮಿಷ ಬೇಗ ಬೇಯ್ಕೊಳ್ಳುತ್ತೆ. ನಾವೇನು ಪಾಸ್ತಾನ 10ರಿಂದ 15 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದನ್ನು ನಾವು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಇದು ಬೆಂದಿದೆ. ಸೊ ಇದನ್ನು ನಾನು ತೆಗೆದು ಒಂದು ಸ್ಟೇನರ್ಗೆ ಹಾಕಿ ಅದ್ರಲ್ಲಿ ನೀರನ್ನ ತಗೊಳ್ತೀನಿ. ಆ ನೀರು ಬಿಸಿನೀರು ತೆಗೆದಿದ ತಕ್ಷಣ ಅದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಾಸ್ತಾನ ತಣ್ಣೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಣ್ಣೀರನ್ನು ಒಂದು ಸ್ಟೇನರಿಂದ ತಗೋಬೇಕು. ಬಿಕಾಸ್ ಅದು ಒಂದಕ್ಕೊಂದು ಅಂಟಲ್ಲ ಮತ್ತು ಓವರ್ ಕುಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತೀವಿ. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಬೆಣ್ಣೆ, ಇಲ್ಲಿ ಬೆಣ್ಣೆ ಯೂಸ್ ಮಾಡಿದೆ, ನಿಮಗೆ ಆಪ್ಷನಲ್ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕಿ ಮಾಡ್ಬೋದು. ಸ್ವಲ್ಪ ಅದು ಕರಗಿದ ನಂತರ ಅದಕ್ಕೆ ಒಂದು 2 ಸ್ಪೂನಷ್ಟು ನಾವು ಮೈದಾ ಹಿಟ್ಟು ಯೂಸ್ ಮಾಡ್ತೀವಿ. ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಮತ್ತು ಅದು ತಿಕ್ಕಾಗೂ ಇರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೈ ಆಡಿಸ್ತಾನೆ ಇರಬೇಕು ಒಂದು 2ರಿಂದ 3 ನಿಮಿಷ. ನಂತರ ಅದಕ್ಕೊಂದು ಅರ್ಧ ಕಪ್ಪಷ್ಟು ಹಾಲು ಯೂಸ್ ಮಾಡಿದ್ದೀನಿ. ಹಾಲು ಯೂಸ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಲು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಪಾಸ್ತಾಗ ಒಂದು ತಿಕ್ ಬೈಂಡಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ನಾನು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನೋ ಸ್ವಲ್ಪ ಘಮ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಆ್ಯಡ್ ಮಾಡ್ಕೊತೀವಿ. ಇಲ್ಲಿ ನಾನು ಚೀಸ್ ಕೂಡ ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್, ನೀವು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಹಾಲು ಹಾಕಿರೋದ್ರಿಂದ ಚೀಸ್ ಅವಶ್ಯಕತೆ ಇರೋದಿಲ್ಲ. ನಾವು ಇವಾಗ ಏನು ಮಾಡಿಟ್ಕೊಂಡಿದ್ದೆವೋ ಅದು ಸಾಸ್ನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಯೂಸ್ ಮಾಡಿದ್ದೀನಿ. ನಂತರ ಅದಕ್ಕೆ ಒಂದು 1/4 ಕಪ್ಪಷ್ಟು ಸ್ವೀಟ್ ಕಾರ್ನ್ ಆ್ಯಡ್ ಮಾಡಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಒಂದು ಒಳ್ಳೆ ಲುಕ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತಿನ್ನೋದಕ್ಕೆ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಆನಿಯನ್ ನಿಮಗೆ ಆಪ್ಷನಲ್, ಬಟ್ ಇಲ್ಲಿ ನನಗಿಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈ ಡಿಶ್ಶಿಗೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದಾದ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಕೆಂಪಗಾಗೋವರೆಗೂ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಉಪ್ಪು ಹಾಕಿದ ನಂತರ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾನ, ಅದನ್ನು ಸೇರಿಸ್ಕೊಳ್ಳಿ. ಪಾಸ್ತಾನ ಸೇರಿಸ್ಕೊಂಡಿದ ನಂತರ ಅದಕ್ಕೆ ನಾವು ಒಂದು 2ರಿಂದ 3 ನಿಮಿಷ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ವೈಟ್ ಸಾಸ್, ಅದನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡಿದ ನಂತರ 5ರಿಂದ ಒಂದು 10 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಸ್ವಲ್ಪ ನೀಟಾಗಿ ಬೈಂಡಿಂಗ್ ಆಗಬೇಕು ಪಾಸ್ತಾಗೆ. ಅದಾದ ನಂತರ ಅದಕ್ಕೊಂದು ಚೀಸ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು ಸ್ಲೈಸ್ ಚೀಸ್ನ ಆ್ಯಡ್ ಮಾಡ್ತಿದ್ದೀನಿ. ಚೀಸ್ ಆ್ಯಡ್ ಮಾಡಿದ ನಂತರ ಮತ್ತೆ ಒಂದು 1/4 ಸ್ಪೂನಷ್ಟು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು. 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಅದು ರೆಡಿ ಆಗಿದ ನಂತರ ಒಂದು ಪ್ಲೇಟ್ಗೆ ಅದನ್ನ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ವೈಟ್ ಸಾಸ್ ಪಾಸ್ತಾ ರೆಡಿ ಟು ಟೇಸ್ಟ್. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.